ಎಲ್ಲರಿಗೂ ನಮಸ್ಕಾರ. ಏನು ಮಾತಾಡೋದು, ಆಮೇಲೆ ಯಜಮಾನ್ರು ರಿಲೀಸ್ ಮಾಡಿದ್ದಾರೆ ಹೇಳು ಮನೆ. ಯಾವಾಗಲೂ ನಾನು ಜಾಸ್ತಿ ಜೋಗಿ ಸಿನಿಮಾ ಮಾಡಿದಾಗ ಅಪ್ಪಾಜಿ ಜೊತೆ ಜಾಸ್ತಿ ಕಾಲ ಕಳೆದಿದ್ದೆ ನಾನು. ಅವಾಗೆಲ್ಲ ಹೇಳ್ತಿದ್ರು ನಮ್ಮ ಕಾಡ್ನವ್ರು ಅಂತ ಸುಮಾರು ಅವರಿಂದ ಕಲ್ತಿದ್ದಿದ್ದೆ ನಾವು. ಅಪ್ಪಾಜಿಯವರು ಯಾವೊಂದು ಪಲ್ಸ್ ಅನ್ನೋರು, ಈ ವಿಲೇಜ್ ಇದೆಲ್ಲ ಇರುತ್ತೆ ಅಂತೆಲ್ಲ. ಸೊ ಆ ಒಂದು ಲ್ಯಾಂಗ್ವೇಜಲ್ಲಿ ಏಳುಮಲೆ ಅಂತ ಮಾಡಿದ್ದಾರೆ, 100% ಸಕ್ಸಸ್ ಆಗುತ್ತೆ. ಆಮೇಲೆ ನಮ್ಮ ಯಜಮಾನ್ರು ಲಾಂಚ್ ಮಾಡಿದ್ದಾರೆ, ಅಣ್ಣ 100% ಸಕ್ಸಸ್ ಆಗುತ್ತೆ. ನಿಮ್ಮ ಆಶೀರ್ವಾದ ಸದಾ ಹೆಂಗೆ ಇರಲಿ ಅಣ್ಣ ಎಲ್ಲರಿಗೂ. ಸೊ ಥ್ಯಾಂಕ್ ಯು. ಇನ್ನೇ ನಾವೇನು ಮಾತಾಡಲ್ಲ, ನಮ್ಮ ಯಜಮಾನ್ ಮಾತಾಡ್ತಾರೆ. ಥ್ಯಾಂಕ್ ಯು. ಆಲ್ ಟೀಮ್ ಒಳ್ಳೇದಾಗಲಿ. ಗಾಡ್ ಬ್ಲೆಸ್. ನನ್ನ ಜೊತೆ ಕೆಲಸ ಮಾಡಿ ಜಡೇಶ್, ಅವ್ರ ಜೊತೆ ಗುರು ಶಿಷ್ಯರು ಮಾಡಿದರು. ನನ್ನ ಜೊತೆ ಕೆಲಸ ಮಾಡಿದ ಪುನೀತ್, ಇವಾಗ ಅವರು ಡೈರೆಕ್ಟರಾಗಿ ಮಾಡಿದ್ದಾರೆ. ಪುನೀತ್ ನನಗೆ ಸಾಕಷ್ಟು ವರ್ಷಗಳಿಂದ ಗೊತ್ತು. ಮೋಸ್ಟ್ಲಿ ಅವನ ಸಿನಿಮಾ ಬಿಟ್ಟು ಹೊರಗಡೆಗೆ ಲಿರಿಕ್ಸ್ ಬರೆಯೋಕ್ಕೆ ಶುರು ಮಾಡಿದ್ದೆ ನಮ್ಮ ಸಿನಿಮಾಗಳ ಮೂಲಕ. ರುದ್ರತಾಂಡವ ಒಂದು ಸಾಂಗ್ ಬರ್ದ, ಅದು ಪುನೀತ್ ಸರ್ ಹಾಡಿದ್ರು ಆ ಸಾಂಗ್ನ. ಅವಾಗಲೇ ಅವ್ನು ತುಂಬ ಖುಷಿಯಾಗಿ ಪುನೀತ್ ಲಿರಿಕ್ ರೈಟ್ರು, ಪುನೀತ್ ಸರ್ ಹಾಡು ಹಾಡಿದ್ದಾರೆ ಅನ್ನೋದೇ ಅವ್ನಿಗೆ ದೊಡ್ಡ ಸೆಲೆಬ್ರೇಷನ್ ಆಗಿತ್ತು ಆ ಟೈಮಲ್ಲಿ. ಅಲ್ಲಿಂದ ಪುನೀತ್ ನಂದು ಜರ್ನಿ ಸ್ಟಾರ್ಟ್ ಆಗಿತ್ತು. ತುಂಬ ಪುನೀತದ 2 ಶೇಡ್ ನೋಡಬೇಕು ಅಂದರೆ, ಇದ್ರ ಕಾಟೇರಾಗ ವರ್ಕ್ ಮಾಡೋಕ್ಕಿಂತ ಮುಂಚೆ ಆದಂಥ ಪುನೀತದೊಂದು ಬೇರೆ ಶೇಡು, ಅದಕ್ಕಿಂತ ಮುಂಚೆ ಅವನು ಬೇರೆ ಥರದ್ದು ಯೋಚನೆಯಲ್ಲಿದ್ದ. ಅದರ ಕಾಟೇರ ನಂತರದ ಪುನೀತ ಆಲೋಚನೆಗಳು ಮತ್ತು ಅವನು ಬೆಳೀತಾ ಇರೋ ರೀತಿ ತುಂಬ ದೊಡ್ಡ ಚೇಂಜಸ್ ಇದೆ. ಸಾಕಷ್ಟು ಓದ್ಕೊಂಡು ಬಂದಿದ್ದಾನೆ ಇವಾಗ ಇಂಡಸ್ಟ್ರಿಗೆ. ಈ ಏನು ನಮ್ಮ ಲಿರಿಕ್ ರೈಟರು ನಮ್ಮ ಇವ್ರು ಏನು ಹೇಳಿದರು, ಈ ಸಿನಿಮಾ ನಿಜವಾಗ್ಲೂ ಒಂದು ಬುಕ್ ಥರನೇ ಇರುತ್ತೆ. ಅಷ್ಟು ಹೋಮ್ವರ್ಕ್ ಮಾಡಿದ್ದಾನೆ. ಒಂದು ಎಳೆನ ಇಟ್ಟುಕೊಂಡು ಸಾಕಷ್ಟು ಅದರಲ್ಲಿ ವರ್ಕ್ ಮಾಡಿ, ಅದಕ್ಕೆ ಸಾಕಷ್ಟು ಹೋಮ್ವರ್ಕ್ ಮಾಡಿ ಸಿನಿಮಾ ಮಾಡಿರೋದು. ಅದರಿಂದ ನಿಜವಾಗ್ಲೂ 100% ನಾನು ನಂಬ್ತೀನಿ ಇದು ತುಂಬ ಒಳ್ಳೆಯ ಸಿನಿಮಾ ಆಗಿರುತ್ತೆ. ಇಂಥ ಟೈಮಲ್ಲಿ ತರುಣ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಇಂಡಸ್ಟ್ರಿಗೆ ತುಂಬ ಖುಷಿ ವಿಷಯ. ಬಿಕಾಸ್ ಯಾಕೆಂದರೆ ನೋಡ್ತಾ ಇದ್ದೀವಿ ನಾವು ಕನ್ನಡ ಇಂಡಸ್ಟ್ರಿಯ ಇವತ್ತಿನ ಸಿನಿಮಾಗಳು ಒಳ್ಳೆಯ ಸಿನಿಮಾಗಳ ಹಂತದಲ್ಲಿ ಇಲ್ಲದೆ ಇರೋದು. ಇವಾಗ ಒಳ್ಳೊಳ್ಳೆ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಹಾಫ್ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಆದರೆ ಈ ಟೈಮಲ್ಲಿ ತರುಣ್ ಅವರು ತುಂಬ ಅವರು ಡೈರೆಕ್ಷನ್ ಮಾಡೋದು ಬಿಟ್ಬಿಟ್ಟು ಅವ್ರ ಜೊತೆ ವರ್ಕ್ ಮಾಡಿರುವಂಥ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ಗೆ ಅವಕಾಶ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆಯ ಪ್ರಯತ್ನ. ಡೆಫಿನೆಟಾಗಿ ಒಳ್ಳೆಯ ಸಿನಿಮಾ ಆಗಿರುತ್ತೆ. ಒಳ್ಳೆಯದಾಗಲಿ ಇಡೀ ಟೀಮ್ಗೆ. ಏಳುಮಲೆ ತುಂಬ ಒಳ್ಳೆ ಟೈಟ್ಲು. ಪುನಿ ಹೇಳಿದಾಗ್ಲೇ ಅನ್ನಿಸ್ತು ಡೆಫಿನೆಟಾಗಿ ಇದು ಎಲ್ರಿಗೂ ರೀಚ್ ಆಗುವಂಥ ಒಂದು ಒಳ್ಳೆ ಟೈಟ್ಲ್ ಆಗಿರುತ್ತೆ. ಟೀಮ್ಗೊಂದು ಆಲ್ ದಿ ಬೆಸ್ಟ್. ಒಳ್ಳೆಯದಾಗಿ. ಥ್ಯಾಂಕ್ ಯು. ಒಂದೇ ಒಂದು ವಿಷಯ, 2 ವಿಷಯ ಹೇಳಬೇಕು. ಒಂದು, ಆ್ಯಕ್ಚುಲಿ ಎಲ್ಲ ಪ್ರೆಸ್ ಮೀಟ್ಗಳಲ್ಲಿ ಕಾಮನ್ ಆಗಿ ಎಲ್ಲರೂ ಒಂದು ವೈಟ್ ಶರ್ಟ್ ಹಾಕೊಂಡು ಬರ್ತೀವಿ, ಎಲ್ಲ ಬ್ಲ್ಯಾಕ್ ಹಾಕೊಂಡು ಬರ್ತೀವಿ. ಆ್ಯಕ್ಚುಲಿ ಒಂದು ಕಲರ್ ಹಾಕೊಂಡು ಬಂದಿದ್ದಾರೆ. ಅದು ಸಿನಿಮಾದ ಒಂದು ಮೆಟಾಫರಿಕ್ ಆಗಿ ಏನೋ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅದು ಅಟ್ಲೀಸ್ಟ್ ಅದನ್ನ ಸ್ವಲ್ಪ ಹೇಳ್ಬಿಡಿ. ಅದ್ರದ್ದು ಅಂದರೆ ಒಂದು ಡ್ರೆಸ್ ಕೋಡಲ್ಲೂ ಒಂದು ಸಿನಿಮಾನ ಎಷ್ಟು ಮೆಟಾಫರಿಕ್ ಆಗಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಸ್ವಲ್ಪ ಗೊತ್ತಾಗ್ಲಿ ಎಲ್ರಿಗೂ ಅನ್ನೋದು ಒಂದು ಆಶೆ. ಇನ್ನೊಂದು, ಶಿವಣ್ಣವ್ರು ಬಂದಿದ್ದಾರೆ. ಶಿವಣ್ಣವ್ರ ಜೊತೆಗೆ ಒಂದು ನೆನಪಿದೆ ನನಗೆ, ಅದೊಂದು ಹೇಳ್ಬಿಡ್ತೀನಿ. ನಾನು ಸಾರ್ವಭೌಮ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಣ್ಣಂಗೆ ನೆನಪಿರಲ್ಲ ಅನ್ಸುತ್ತೆ, ಮರ್ತಿರ್ತಾರೆ. ನಾನು ಮಹೇಶ್ ಸುಖದೇವರ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ. ಸಾರ್ವಭೌಮ ಅನ್ನೋ ಒಂದು ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ದೆ. ಒಂದಿನ ನಾನು ಕ್ಲಾಪ್ ಮಾಡ್ತಾ ಇದ್ದೆ. ಒಂದಿನ 40 ಫೀಟ್ ಕ್ರೇನಲ್ಲಿ ಕ್ಯಾಮ್ರಾ ಇತ್ತು. ನಾನು ಕೆಳಗಡೆಯಿಂದ ಕ್ಲಾಪ್ ಕೊಡ್ತಾ ಇದ್ದೆ. ಕ್ಯಾಮ್ರಾ ಅಸಿಸ್ಟೆಂಟ್ ಬಂದ್ಬಿಟ್ಟು ಅವಾಗಲೇ ಕೊಡೋಕ್ಕಾಗಲ್ವಾ ಅಂತ ತುಂಬ ರೇಗ್ದ. ಅವ್ರದ್ದೇ ಕ್ಯಾಮ್ರಾ, ಆ್ಯಕ್ಚುಲಿ ಆ ಕ್ಯಾಮ್ರಾ ಅವ್ರದ್ದೇ ಓನ್ ಆಗಿರೋದ್ರಿಂದ ಅವನ್ನ ಕೆಳಗಡೆ ಇಳಿಸಿ ಅವನಿಗೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ಬಗ್ಗೆ ಹೇಳಿ ಬುದ್ಧಿ ಹೇಳಿ ಮಾಡಿದ್ರು. ಅಂದರೆ ಒಬ್ಬ ಸ್ಟಾರು, ಸೂಪರ್ ಸ್ಟಾರು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಿಗೂ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನಡ್ಸ್ಕೋತಾರೆ ಅನ್ನೋದು ಒಂದು ನೆನಪದು. ಶಿವಣ್ಣ ಮಾಣಿಕ್ಯ. ಅದು ಯಾವಾಗ್ಲೂ ಅವ್ರು ಹುಷಾರಿಲ್ದಾಗೆಲ್ಲ ನಾವು ಹೋಗಿ ಮೀಟ್ ಮಾಡೋಕ್ಕಾಗಿಲ್ಲ, ಆದರೆ ಅದು ನೋವು ನಮ್ಮ ಎಲ್ಲರ ಮನೆ ಒಳಗಡೆ ಮತ್ತು ಎಲ್ಲರ ಮನಸ್ಸು ಒಳಗಡೆ ಹಾಗೆ ಇರುತ್ತೆ. ಆದಷ್ಟು ಬೇಗ ಶಿವಣ್ಣ ಸ್ಕ್ರೀನ್ ಮೇಲೆ ನೋಡೋಕ್ಕೆ ನಾವೆಲ್ಲ ಕಾತರಿಂದ ಕಾಯ್ತಾ ಇದ್ದೀವಿ. ಯಾಕೆಂದರೆ ನಾವೆಲ್ಲ ಶಿವಣ್ಣ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿ ಎಂಜಾಯ್ ಮಾಡಿಕೊಂಡು ಬಂದು ಅವ್ರನ್ನೆಲ್ಲ ಸಿನಿಮಾಗಳನ್ನ ಅಷ್ಟು ಎಂಜಾಯ್ ಮಾಡಿದವರು. ಆದಷ್ಟು ಬೇಗ ನಾವು ಶಿವಣ್ಣ ಅವ್ರನ್ನ ಅದೇ ಎನರ್ಜಿಯಾಗಿ ಮತ್ತೆ ನಾವು ಅದೇ ಸ್ಕ್ರೀನಲ್ಲಿ ನೋಡೋಕ್ಕೆ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಪ್ರೆಸ್ ಮೀಟ್ ಈಗ ನೆರವೇರುತ್ತೆ. ಅದರದಕ್ಕೂ ಮುನ್ನ ಶಿವಣ್ಣ ಹಾಗೂ ಪ್ರೇಮ್ ಸರ್ ಅವರಿಗೆ ನಮ್ಮ ಇಡೀ ಚಿತ್ರತಂಡದ ಪರವಾಗಿ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು